ಹಿಂದೂ ಧಾರ್ಮಿಕ ಕೇಂದ್ರಗಳಿಗೆ ಕಳಂಕ ಹಚ್ಚುವಂತಹ ಒಂದು ಷಡ್ಯಂತ್ರ ನಡೀತಾ ಇದೆಯಾ? ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೇ ಈ ರೀತಿ ಹಿಂದೂ ಧಾರ್ಮಿಕ ಕೇಂದ್ರಗಳ ವಿರುದ್ಧ ಪ್ರತಿಭಟನೆಗಳು ಹೆಚ್ಚಾಗೋದು ಯಾಕೆ? ಕೋರ್ಟ್ ತೀರ್ಪಿನ ವಿರುದ್ಧವೂ ಪ್ರತಿಭಟನೆ ಯಾಕೆ? ಕರಾವಳಿಯಲ್ಲಿ ಮಾತ್ರ ನಮ್ಮ ಭೂಮಿ ನಮ್ಮ ಹಕ್ಕುನ, ಬೇರೆ ಭಾಗದಲ್ಲಿ ಯಾಕೆ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮಗಳ ಆಯೋಜನೆ ಆಗೋದಿಲ್ಲ? ದೇವಸ್ಥಾನದ ಬಗ್ಗೆನೇ ನಂಬಿಕೆ ಇಲ್ಲದವರು ಆ ದೇವಸ್ಥಾನದಲ್ಲಿ ನಡೆಯುವ ಆಚರಣೆಯ ವಿರುದ್ಧ ಮಾತುಕತೆಗೆ ಬಂದಿದ್ರು. ಅದೇ ಮಾತಿನ ಪ್ರತಿಧ್ವನಿಗಳು ಇವತ್ತಿಗೂ ಕೇಳಿಸ್ತಾ ಇವೆ. ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಆಕ್ಟಿವೇಟ್ ಆಗುವಂತಹ ಈ ಗುಂಪು ಯಾವತ್ತೂ ತೆರೆಯ ಹಿಂದೆನೇ ನಿಂತು ಕೆಲಸ ಮಾಡುವಂಥದ್ದು. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಧರ್ಮಸ್ಥಳದ ವಿಚಾರ ಈಗ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ. ರಾಜ್ಯ ಅಷ್ಟೇ ಅಲ್ಲ, ದೇಶ ವಿದೇಶಗಳನ್ನು ದಾಟಿಬಿಟ್ಟಿದೆ ಈ ವಿಚಾರ. ವಿದೇಶಿ ಮಾಧ್ಯಮಗಳಲ್ಲೂ ಕೂಡ ಇದರದ್ದೇ ಸದ್ದು. ಸಹಜವಾಗಿ ವಿಧಾನಸಭೆಯಲ್ಲೂ ಕೂಡ ಇದು ಸದ್ದು ಮಾಡ್ತಾ ಇದೆ. ವಿರೋಧ ಪಕ್ಷಗಳು, ಅದರಲ್ಲೂ ಮುಖ್ಯವಾಗಿ BJP ಶಾಸಕರು ಧರ್ಮಸ್ಥಳದ ವಿರುದ್ಧ ಪಿತೂರಿ ನಡೀತಾ ಇದೆ ಅನ್ನುವಂಥ ಮಾತನ್ನು ವಿಧಾನಸಭೆಯಲ್ಲಿ ಆಡಿದ್ದಾರೆ. ಹಿಂದೂ ಧಾರ್ಮಿಕ ಕೇಂದ್ರಗಳಿಗೆ ಕಳಂಕ ಹಚ್ಚುವ ವ್ಯವಸ್ಥಿತವಾದಂಥ ಪಿತೂರಿ ಒಂದು ಈಗ ನಡೀತಾ ಇದೆ. ಈ ಪಿತೂರಿಯ ಹಿಂದೆ ಯಾರಿದ್ದಾರೆ, ಈ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ, ಇದರ ಬಗ್ಗೆನೂ ತನಿಖೆ ಆಗಬೇಕು ಅನ್ನುವಂಥ ಮಾತುಗಳನ್ನು BJP ಶಾಸಕರು ಆಡಿದ್ದಾರೆ. ಇದಕ್ಕೆ DK ಶಿವಕುಮಾರ್ ಅವರು ದನಿಗೂಡಿಸಿದ್ದಾರೆ ಅಂತಲೇ ಹೇಳಬೇಕು. ಇನ್ನು ಮುಖ್ಯಮಂತ್ರಿಗಳ ಮಾತು ಅಥವಾ ಗೃಹ ಸಚಿವರ ಮಾತು, ಇದೆಲ್ಲವನ್ನೂ ಒಂದು ಪಕ್ಕಕ್ಕೆ ಇಡೋಣ. ಇದರ ಜೊತೆಗೆ ಈ ಹೊಸದೊಂದು ವಿಚಾರವೂ ಸೇರಿಕೊಂಡಿತು. ಏನು? ದೂರುದಾರ ಅಂದರೆ ಆ ಮಾಸ್ಕ್ ಮ್ಯಾನ್ ಬಹಿರಂಗಪಡಿಸಿದಂತಹ ಸ್ಫೋಟಕ ಸತ್ಯ, ಬುರುಡೆ ರಹಸ್ಯ. ಬುರುಡೆಯನ್ನು ಯಾರೋ 3 ಜನ ಕೊಟ್ಟರಂತೆ. ಅವರು ಇವನನ್ನು 2023ರಲ್ಲೇ ಕಾಂಟ್ಯಾಕ್ಟ್ ಮಾಡಿದ್ರಂತೆ. ಇವನಿಗೆ ಆರಂಭದಲ್ಲಿ ಸುಳ್ಳು ಹೇಳೋಕ್ಕೆ ಹೆದರಿಕೆ ಆಯ್ತಂತೆ. ಆಮೇಲೆ ಸುಜಾತಾ ಭಟ್ ಬಂದು ದೂರು ಕೊಟ್ಟ ಮೇಲೆ ಇವನಿಗೂ ಸ್ವಲ್ಪ ಧೈರ್ಯ ಬಂತಂತೆ. ಅಂದರೆ ಪಿತೂರಿ ಇರಬಹುದು ಅನ್ನೋದನ್ನು ಈ ರೀತಿಯ ಬೆಳವಣಿಗೆಗಳು ಬಲಗೊಳಿಸೋದಿಲ್ವ ಸ್ನೇಹಿತರೆ? ನಾನು ಈಗ ಮಾತನಾಡುವಂಥ ವಿಚಾರ ವಿರೋಧ ಪಕ್ಷಗಳು ಎತ್ತಿದಂತಹ ಈ ಸಂಶಯದ ಬಗ್ಗೆ. ಏನು? ಹಿಂದೂ ಧಾರ್ಮಿಕ ಕೇಂದ್ರಗಳಿಗೆ ಕಳಂಕ ಹಚ್ಚುವಂತಹ ಒಂದು ಷಡ್ಯಂತ್ರ ನಡೀತಾ ಇದೆಯಾ ಅನ್ನುವಂಥ ವಿಚಾರದ ಬಗ್ಗೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಸಂಶಯ ಮೂಡೋದಕ್ಕೆ ಹಲವಾರು ಕಾರಣಗಳಿವೆ ಸ್ನೇಹಿತರೆ. ಅದು ಹಿಂದೆ 2003ರ ಕನಕ ಗೋಪುರ ವಿವಾದ ಇರಬಹುದು, ಮಡೆ ಸ್ನಾನ ವಿವಾದ ಇರಬಹುದು, ಪಂಕ್ತಿ ಭೇದದ ವಿವಾದ ಇರಬಹುದು, ಪ್ರಗತಿಪರರು ಕೈಗೊಂಡಂತಹ ಉಡುಪಿ ಚಲೋ ಇರಬಹುದು, ಪಂಕ್ತಿ ಭೇದದ ವಿರುದ್ಧ ಪ್ರಗತಿಪರರು ಮತ್ತು CPM ಕೈಗೊಂಡಂತಹ ಪ್ರತಿಭಟನೆಗಳಿರಬಹುದು, ರಾಮಚಂದ್ರಾಪುರ ಮಠವನ್ನೇ ಸರ್ಕಾರ ವಶಕ್ಕೆ ತೆಗೆದುಕೊಳ್ಳುತ್ತೆ ಅನ್ನುವಂಥ ಒಂದು ಗುಲ್ಲು ಇರಬಹುದು, ಉಡುಪಿ ಮಠವನ್ನೂ ಸಹ ರಾಜ್ಯ ಸರ್ಕಾರ ತನ್ನ ವಶಕ್ಕೆ ತಗೊಳ್ಳುತ್ತೆ ಅನ್ನುವಂಥ ಒಂದಷ್ಟು ಚರ್ಚೆಗಳು ನಡೆದ ಘಟನೆಗಳಿರಬಹುದು. ಇದೆಲ್ಲವನ್ನು ನೋಡಿದಾಗ ಒಂದು ಷಡ್ಯಂತ್ರ ನಡೀತಾ ಇದೆಯೇನೋ ಅನ್ನುವಂಥ ಅನುಮಾನ ಸಹಜವಾಗಿ ಮೂಡುತ್ತೆ. ಮತ್ತು ಈ ಎಲ್ಲ ಘಟನೆಗಳು ಆ ಅನುಮಾನವನ್ನು ಗಟ್ಟಿಗೊಳಿಸುತ್ತವೆ. ನಾನು ನಿಮ್ಮ ಮುಂದೆ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. 2002, 2003 ಈ ಅವಧಿ ಕಾಂಗ್ರೆಸ್ ಸರ್ಕಾರದ ಅವಧಿ. ಇನ್ನೊಂದು ವಿಚಾರ, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೇ ಈ ರೀತಿ ಹಿಂದೂ ಧಾರ್ಮಿಕ ಕೇಂದ್ರಗಳ ವಿರುದ್ಧ ಪ್ರತಿಭಟನೆಗಳು ಹೆಚ್ಚಾಗೋದು ಯಾಕೆ? ಇದೂ ಕೂಡ ಸಂಶಯಕ್ಕೆ ಕಾರಣ ಆಗಿದೆ. ಇರಲಿ, 2003ರಲ್ಲಿ ಕನಕ ಗೋಪುರ ವಿವಾದ ತಾರಕಕ್ಕೇರಿತು. ಉಡುಪಿ ಮಠದ ಎದುರಿಗೆ ಇದ್ದಂಥ ಒಂದು ಗೋಪುರವನ್ನು ಮಠದವರು ಒಡೆದು ಹಾಕಿದ್ರು. ಅಲ್ಲಿ ಬೇರೆ ಏನೋ ಕಟ್ಟಬೇಕು ಅನ್ನುವಂಥ ಒಂದು ವಿಚಾರ ಅವರ ಮನಸ್ಸಲ್ಲಿತ್ತು. ಆಗ ಒಂದು ಹೊಸದಾದಂಥ ವಿಚಾರ ರಾಜ್ಯದ ಜನರ ಮುಂದೆ ಬಂತು. ಏನು? ಉಡುಪಿ ಮಠದವರು ಒಡೆದಿದ್ದು ಅದು ಕನಕ ಗೋಪುರ, ಕನಕದಾಸರಿಗೆ ಅವಮಾನ ಆಗಿದೆ ಅನ್ನುವಂಥ ಒಂದು ಹೊಸ ವಿಚಾರ ಆವಾಗ ಚರ್ಚೆಗೆ ಬಂತು. ಇದರ ಸತ್ಯಾಸತ್ಯತೆಗೆ ನ್ಯಾಯಮೂರ್ತಿ M. ರಾಮಕೃಷ್ಣ ನೇತೃತ್ವದ ಒಂದು ಸತ್ಯಶೋಧನಾ ಸಮಿತಿಯನ್ನು ರಚಿಸಲಾಯಿತು. ಆ ಸಮಿತಿ ಉಡುಪಿಗೆ ಹೋಯಿತು, 10 ಜನರ ಜೊತೆ ಮಾತಾಡ್ತು. ಉಡುಪಿ ಮಠ ಒಡೆದು ಹಾಕಿದ ಕನಕ ಗೋಪುರಕ್ಕೂ ಕನಕದಾಸರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಸತ್ಯಶೋಧನಾ ಸಮಿತಿ ಆಮೇಲೆ ವರದಿಯನ್ನು ಕೊಡ್ತು. ಆದರೂ ಆವತ್ತು ಅಲ್ಲಿ ಕನಕದಾಸರ ಹೆಸರನ್ನು ತಂದಿದ್ದು ಯಾಕೆ, ಅಥವಾ ಕನಕದಾಸರ ಹೆಸರನ್ನು ಈ ವಿವಾದಕ್ಕೆ ಸೇರಿಸಿದ್ದು ಯಾರು, ರಾಜಕಾರಣಿಗಳ ದಾರಿ ತಪ್ಪಿಸಿದ್ದು ಯಾರು, ಕನಕದಾಸರ ಭಕ್ತರನ್ನು ದಾರಿ ತಪ್ಪಿಸಿದ್ದು ಯಾರು? ಒಂದು ಗುಂಪು ಅಲ್ಲಿ ಕೆಲಸ ಮಾಡ್ತಿತ್ತು ಅನ್ನುವಂಥ ಕೂಗು ಆಗಲೂ ಕೇಳಿಬರ್ತಿತ್ತು. ಯಾವುದದು ಆ ಗುಂಪು? ಈಗ BJP ಶಾಸಕರು ಹೇಳೋ ಹಾಗೆ ಅರ್ಬನ್ ನಕ್ಸಲರು, ಪ್ರಗತಿಪರರು ಧರ್ಮಸ್ಥಳದ ವಿರುದ್ಧ ನಿಂತಿರೋದು ಅನ್ನೋದು ಸತ್ಯ ಅನ್ನೋದಾದರೆ, ಅಥವಾ ಆ ವಿಚಾರದ ಬಗ್ಗೆ ತನಿಖೆ ನಡೀಬೇಕು ಅನ್ನೋದಾದರೆ,
ಅವತ್ತು ಆ ಒಂದು ವಿಚಾರವನ್ನು ಮುನ್ನೆಲೆಗೆ ತಂದಂಥ ಆ ಗುಂಪು ಯಾವುದು ಹಾಗಾದರೆ? ಸಂಶಯ ಇಲ್ಲೇ ಬರೋದು. ಅದಾದ ನಂತರದಲ್ಲಿ ಪೇಜಾವರ ಮಠದ ಶ್ರೀಗಳ ಮಧ್ಯಸ್ಥಿಕೆಯಲ್ಲಿ ಒಂದು ಇದು ನಡೀತು, ಸಂಧಾನ ಸಭೆ ನಡೀತು. ಆಗ ಅವರು ಕಟ್ತಾ ಇದ್ದಂತಹ ಗೋಪುರಕ್ಕೆ ಕನಕ ಗೋಪುರ ಅಂತ ಹೆಸರು ಇಡ್ತೀವಿ ಅನ್ನುವಂಥ ಮಾತನ್ನು ಪೇಜಾವರ ಶ್ರೀಗಳು ಹೇಳಿದರು. ಅದಾದ ನಂತರದಲ್ಲಿ ಅದು ಸ್ವಲ್ಪ ಮಟ್ಟಿಗೆ ತಣ್ಣಗಾಯಿತು. ಆಗ ಆ ಕನಕ ಗೋಪುರ ವಿವಾದ ಭಾಳ ತಾರಕಕ್ಕೇರೋದಕ್ಕೆ ಕಾರಣ ಏನು ಅಂತಂದರೆ, ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ಆಗ ಈ ವಿಚಾರದಲ್ಲಿ ತೊಡೆ ತಟ್ಟಿ ನಿಂತಿದ್ದರು ಉಡುಪಿ ಮಠದ ವಿರುದ್ಧ. ಸೊ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹ ಕೆಲವು ಆಪ್ತ ವಲಯದ ವಂದಿಮಾಗಧರು ಅಂತ ಏನು ಹೇಳ್ತೀವಿ, ಅವರು ಅಲ್ಲಿ ಕನಕದಾಸರಿಗೆ ಅವಮಾನ ಆಗಿದೆ ಅನ್ನುವಂಥ ವಿಚಾರವನ್ನು ಸಿದ್ದರಾಮಯ್ಯನವರಿಗೆ ಹೇಳಿದ್ರು ಅನ್ನುವಂಥ ಒಂದು ವಿಚಾರ ಆಗ ಚರ್ಚೆಗೆ ಬಂದಿತ್ತು. ವಾಸ್ತವವಾಗಿ ಕನಕದಾಸರಿಗೂ ಕನಕ ಗೋಪುರಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋದನ್ನು ಚಿದಾನಂದ ಮೂರ್ತಿ ಸಮಿತಿ ಆಮೇಲೆ ವರದಿ ಕೊಟ್ಟಿತ್ತು. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಒಂದು ಸಂಶಯ ಆವತ್ತೇ ಹುಟ್ಟಿತ್ತು. ಇದರ ಹಿಂದೆ ಏನೋ ಒಂದು ಕೆಲಸ ನಡೀತಾ ಇದೆ, ಯಾವುದೋ ಒಂದು ಗುಂಪು ಕೆಲಸ ಮಾಡ್ತಾ ಇದೆ ಅಂತ. ಅದು ಒಂದು. ಎರಡನೇದು ಮಡೆ ಸ್ನಾನದ ವಿಚಾರ. ಖಂಡಿತವಾಗಿ ಮಡೆ ಸ್ನಾನದಂತಹ ಆಚರಣೆಗಳು ನಮಗೆ ಬೇಕು ಅನ್ನುವಂಥ ಒಂದು ಗುಂಪು ಇದೆ, ಬೇಡ ಅನ್ನುವಂಥ ಒಂದು ಗುಂಪು ಇದೆ. ಅಂಥ ಆಚರಣೆಗಳು ಇರಬಾರ್ದು ಅನ್ನುವಂಥ ದೊಡ್ಡ ಗುಂಪು ಇದೆ. ನಾನು ಅದನ್ನು ಅಲ್ಲಗಳೆಯೋದೇ ಇಲ್ಲ. ಆದರೆ ಅದನ್ನು ಇಟ್ಟುಕೊಂಡು, ಅದನ್ನು ಬಳಸಿಕೊಂಡು ಹೇಗೆ ಹಿಂದೂ ಧಾರ್ಮಿಕ ಶ್ರದ್ಧೆಗಳ ಮೇಲೆ ದಾಳಿ ಆಯಿತು ಅನ್ನೋದನ್ನು ನಾನು ಇವತ್ತು ನಿಮಗೆ ಹೇಳೋದಕ್ಕೆ ಹೊರಟಿದ್ದೇನೆ. ಮಡೆ ಸ್ನಾನ ಅಂತಂದರೆ ಬ್ರಾಹ್ಮಣರು ಮಾಡಿದ ಊಟದ ನಂತರದಲ್ಲಿ ಆ ಎಲೆಯ ಮೇಲೆ ಉರುಳು ಸೇವೆ ಮಾಡುವಂಥದ್ದು ಒಂದು ಸಂಪ್ರದಾಯ, ಎಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ಈ ಸಂಪ್ರದಾಯವನ್ನು ಆಚರಿಸೋರು ಯಾರು ಅಂತಂದರೆ ಎಲ್ಲ ಜಾತಿಯವರು, ದಲಿತರು ಇದ್ದಾರೆ, ಹಿಂದುಳಿದ ವರ್ಗದವರು ಇದ್ದಾರೆ, ಬ್ರಾಹ್ಮಣರು ಇದ್ದಾರೆ. ಎಲ್ಲರೂ ಸೇರಿ ಈ ಸಂಪ್ರದಾಯವನ್ನು ಆಚರಿಸ್ಕೊಂಡು ಬಂದಿದ್ದಾರೆ. ಇದನ್ನು ವೈಯಕ್ತಿಕವಾಗಿ ನನಗೂ ಸಹ ಇದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ, ಅದು ಇರಲಿ ಒಂದು ಕಡೆ. ಆದರೆ ಇಲ್ಲಿ ಯಾವ ರೀತಿಯ ಒಂದು ನೆರೇಟಿವನ್ನು ಬಿಲ್ಡ್ ಮಾಡಲಾಯಿತು ಅಂತಂದರೆ, ಆ ಉರುಳು ಸೇವೆ ಮಾಡುವವರಲ್ಲಿ ಬ್ರಾಹ್ಮಣರೂ ಇದ್ದಾರೆ ಅನ್ನುವಂಥದ್ದನ್ನು ವ್ಯವಸ್ಥಿತವಾಗಿ ಮುಚ್ಚಿ ಹಾಕಲಾಯಿತು. ಬರೀ ದಲಿತರು ಮಾತ್ರ ಈ ರೀತಿ ಉರುಳು ಸೇವೆ ಮಾಡ್ತಾರೆ ಅನ್ನುವಂಥದ್ದನ್ನು ಹೆಚ್ಚು ಪ್ರಚಾರ ಮಾಡಲಾಯಿತು. ಹಿಂದುಳಿದ ವರ್ಗಗಳು ಮತ್ತು ದಲಿತರ ಸಂಘಟನೆಯನ್ನು ಎತ್ತಿಕಟ್ಟಲಾಯಿತು. ಹಿಂದೆ ನಿಂತು ಈ ಕೆಲಸವನ್ನು ಮಾಡಿದವರು ಯಾರು? ಈಗೇನು ಸಂಶಯ ಮೂಡ್ತಿದೆಯಲ್ಲ, ಆಗಲೂ ಅದೇ ಸಂಶಯ ಮೂಡಿತು. ಅದಾದ ನಂತರದಲ್ಲಿ ಮಡೆ ಸ್ನಾನವನ್ನು BJP ಸರ್ಕಾರ ನಿಷೇಧ ಮಾಡಿತು. ಇದು ತಲತಲಾಂತರದಿಂದ ಬಂದಿದ್ದು ಕೂಡ ಕಾಂಗ್ರೆಸ್ ಸರ್ಕಾರ ಏನಲ್ಲಿ ಅದನ್ನು ನಿಷೇಧ ಮಾಡಿರಲಿಲ್ಲ. ಆಮೇಲೆ ಅದು ಕೋರ್ಟ್ಗೆ ಹೋಯಿತು, ಹೈಕೋರ್ಟ್ಗೆ ಹೋಯಿತು, ಸುಪ್ರೀಂ ಕೋರ್ಟ್ಗೆ ಹೋಯಿತು, ಅದನ್ನು ನಿಷೇಧ ಮಾಡ್ತು ಹೈಕೋರ್ಟು. ಅದಾದಮೇಲೆ ಸುಪ್ರೀಂ ಕೋರ್ಟ್ ಆ ನಿಷೇಧವನ್ನು ತೆರವುಗೊಳಿಸ್ತು. ಆಗ ಮತ್ತೆ ಮಡೆ ಸ್ನಾನ ಶುರುವಾಯಿತು 2013 ಅನಿಸುತ್ತೆ. ಅಷ್ಟೊತ್ತಿಗೆ ಕಾಂಗ್ರೆಸ್ ಸರ್ಕಾರ ಬಂದಿತ್ತು, ಸಿದ್ದರಾಮಯ್ಯನವರು ಮತ್ತೆ ಮುಖ್ಯಮಂತ್ರಿ ಆಗಿದ್ದರು. ಕೋರ್ಟ್ ತಡೆಯಾಜ್ಞೆ ತೆರವುಗೊಂಡಿದ್ದು ಅನ್ನೋ ಕಾರಣಕ್ಕೆ ಮತ್ತೆ ಮಡೆ ಸ್ನಾನ ಶುರುವಾಯಿತು. ಆಗ ಮತ್ತೆ ಪ್ರತಿಭಟನೆಗಳು ಶುರುವಾಯಿತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ. ಕೋರ್ಟ್ ತೀರ್ಪಿನ ವಿರುದ್ಧವೂ ಪ್ರತಿಭಟನೆ. ಆಗಲೂ ಸಹ ಹಿಂದುಳಿದ ವರ್ಗಗಳು ಮತ್ತು ದಲಿತರ ಸಂಘಟನೆಗಳ ಹಿಂದೆ ಇದ್ದವರು ಯಾರು? ಇಂಥ ಒಂದು ಅಸ್ಪೃಶ್ಯತೆ ಆಚರಣೆ ಅಂತ ಅವ್ರು ಏನು ಹೇಳ್ತಾರೆ, ಅಂಥ ಅಸ್ಪೃಶ್ಯತೆ ಕರಾವಳಿಯಲ್ಲಿ ಬಿಟ್ಟರೆ ಅಥವಾ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಬಿಟ್ಟರೆ, ಅದು ಉರುಳು ಸೇವೆ ಅಂತಲೇ ನಾನು ಹೇಳ್ತಾ ಇಲ್ಲ, ಯಾವುದೇ ರೀತಿಯ ಅಸ್ಪೃಶ್ಯತೆ ಅದು ಬೇರೆ ಎಲ್ಲೂ ನಡೆದೇ ಇಲ್ವಾ? ಹಾಗಾದರೆ ಕರ್ನಾಟಕದ ಬೇರೆ ಯಾವ ಒಂದು ಭಾಗದಲ್ಲೂ ಅಸ್ಪೃಶ್ಯತೆಯ ವಿರುದ್ಧ ಯಾಕೆ ಇಷ್ಟು ದೊಡ್ಡ ಮಟ್ಟದ ಹೋರಾಟ ನಡೆಯಲಿಲ್ಲ? ಇಂಥ ಆಚರಣೆಗಳ ವಿರುದ್ಧ ಹೋರಾಟ ನಡೆಯಲಿಲ್ಲ? ಇದಕ್ಕೆ ಒಂದು ಕಾರಣ ಇದೆ. 2013 ಉಡುಪಿಯಲ್ಲಿ ಪಂಕ್ತಿ ಭೇದ ನಡೀತಾ ಇದೆ. ಬ್ರಾಹ್ಮಣರಿಗೆ ಒಂದು ಕಡೆ ಊಟ, ಉಳಿದವರಿಗೆ ಒಂದು ಕಡೆ ಊಟ ಅನ್ನುವಂಥ ಒಂದು ವಿಚಾರದಲ್ಲಿ ಮತ್ತೆ ಪ್ರತಿಭಟನೆಗಳು ಶುರುವಾಯಿತು 2013 ನಂತರ. ಅಂದರೆ ಕಾಂಗ್ರೆಸ್ ಸರ್ಕಾರ ಆವಾಗಿತ್ತು. ಆಗ ಉಡುಪಿ ಚಲೋ ಅನ್ನುವಂಥ ಒಂದು ದೊಡ್ಡ ಮಟ್ಟದ ಬಹಳ ಆರ್ಗನೈಸ್ಡ್ ಆದಂತಹ ಪ್ರತಿಭಟನೆ, ಬಹಳ ದೊಡ್ಡ ಮಟ್ಟದಲ್ಲಿ. ಜಿಗ್ನೇಶ್ ಮೇವಾನಿಯವರನ್ನು ಕರೆಸಿದರು ಗುಜರಾತ್ನಿಂದ. ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಬೆಂಗಳೂರಿನಿಂದ ಆ ಜಾಥಾಗೆ ಉದ್ಘಾಟನೆಯನ್ನು ಮಾಡಿದರು. ಬೆಂಗಳೂರಿನಿಂದ ಆ ಜಾಥಾ ಉಡುಪಿಗೆ ಹೋಗೋ ದಾರಿಯುದ್ದಕ್ಕೂ ಹಿಂದುಳಿದ ವರ್ಗಗಳು ಮತ್ತು ದಲಿತ ಸಂಘಟನೆಗಳ ಒಂದು ಕ್ರೋಢೀಕರಣಕ್ಕೆ ಆ ಜಾಥಾ ಆಯೋಜಕರು ಪ್ರಯತ್ನ ಪಟ್ಟಿದ್ದರು. ಅಷ್ಟೇ ಅಲ್ಲ, SDPIನ ಕಾರ್ಯಕರ್ತರು ಕೂಡ ಅವತ್ತಿನ ಉಡುಪಿ ಜಾಥಾದಲ್ಲಿ ಭಾಗವಹಿಸಿದರು. ಪಂಕ್ತಿ ಭೇದದ ವಿರುದ್ಧ SDPIನ ಮುನೀರ್ ಕಾಟಿಪಳ್ಳ ಕೂಡ ಅವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅನ್ನೋದನ್ನು ನಾನು ನಿಮಗೆ ನೆನಪಿಸ್ತೇನೆ. ಹಿಂದೂಗಳ ಧಾರ್ಮಿಕ ಆಚರಣೆಗಳ ವಿರುದ್ಧ SDPI ಕೂಡ ಭಾಗವಹಿಸಿತ್ತು.
CPIM ಕೂಡ ಭಾಗವಹಿಸಿತ್ತು, ಸೋಕಾಲ್ಡ್ ಪ್ರಗತಿಪರರೆಲ್ಲರೂ ಭಾಗವಹಿಸಿದ್ರು. ಯಾರ್ಯಾರು ಪ್ರಗತಿಪರರು ಅಂತ ಹೇಳ್ಕೊಳ್ತಾರೋ, ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲಿ ಅವಾಗ ಯಾರ್ಯಾರಿದ್ದರೋ, ಮುಖ್ಯಮಂತ್ರಿ ಕಾರ್ಯಾಲಯದಲ್ಲಿ ಎಲ್ಲ ಆಗು ಹೋಗುಗಳನ್ನು ಯಾರು ನಿಯಂತ್ರಿಸ್ತಾ ಇದ್ದರೋ ಎಲ್ಲರೂ ಅವಾಗ ಇದ್ದರು ಆ ಕಾರ್ಯಕ್ರಮದ ಹಿಂದೆ. ಆಗ ಉಡುಪಿ ಚಲೋ ಮಾಡಲಾಯಿತು. ನಮ್ಮ ಆಹಾರ ನಮ್ಮ ಹಕ್ಕು ಅನ್ನುವಂಥ ಘೋಷಣೆಯನ್ನು ಆಗ ಕೂಗಲಾಯಿತು. ಇದೇ ಜಿಗ್ನೇಶ್ ಮೇವಾನಿ ಅವರ ನೇತೃತ್ವದಲ್ಲಿ ದೊಡ್ಡ ಸಮಾರಂಭ ನಡೀತು. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಆಹಾರ ನಮ್ಮ ಹಕ್ಕು ಅಂತ ಘೋಷಣೆ ಅದು. ಯಾಕೆ ಕರಾವಳಿಲಿ ಮಾತ್ರ ನಮ್ಮ ಭೂಮಿ ನಮ್ಮ ಹಕ್ಕುನ? ಬೇರೆ ಭಾಗದಲ್ಲಿ ಯಾಕೆ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮಗಳ ಆಯೋಜನೆ ಆಗೋದಿಲ್ಲ? ಆಗ ಜಿಗ್ನೇಶ್ ಮೇವಾನಿ ಒಂದು ಕರೆಯನ್ನು ಕೊಡ್ತಾರೆ. ಏನು? ಕರ್ನಾಟಕದ ಕರಾವಳಿ ಭಾಗ ಹಿಂದುತ್ವದ ಪ್ರಯೋಗಶಾಲೆ ಆಗೋದಕ್ಕೆ ನಾವು ಬಿಡೋದಿಲ್ಲ, ಇದನ್ನು ಏನಾದರೂ ಮಾಡಿ ನಾವು ತಡೆಗಟ್ತೀವಿ ಅನ್ನುವಂಥ ಮಾತನ್ನು ಅವರು ತಮ್ಮ ಭಾಷಣದಲ್ಲಿ ಪ್ರಮುಖವಾಗಿ ಪ್ರಸ್ತಾಪಿಸ್ತಾರೆ. ಸೊ ಉದ್ದೇಶ ಸ್ಪಷ್ಟ. ಪಂಕ್ತಿಭೇದ, ದೇವಸ್ಥಾನದ ಬಗ್ಗೆನೇ ನಂಬಿಕೆ ಇಲ್ಲದವರು ಆ ದೇವಸ್ಥಾನದಲ್ಲಿ ನಡೆಯುವ ಆಚರಣೆಯ ವಿರುದ್ಧ ಇವರು ಮಾತುಕತೆಗೆ ಬಂದಿದ್ದರು. ಇದೊಂಥರ ವಿಪರ್ಯಾಸ. ಇರಲಿ, ಆ ವಿಪರ್ಯಾಸಗಳ ನಡುವೆಯೇ ಒಂದು ಹೋರಾಟವೂ ಆಯಿತು. ಆವಾಗ ಜಿಗ್ನೇಶ್ ಮೇವಾನಿ ಮಾತನ್ನು ನಾನು ಮತ್ತೆ ಹೇಳ್ತಾ ಇದ್ದೇನೆ. ಕರಾವಳಿ ಕರ್ನಾಟಕ ಹಿಂದುತ್ವದ ಪ್ರಯೋಗಶಾಲೆ ಆಗೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಮಾತು. ಅದೇ ಮಾತಿನ ಪ್ರತಿಧ್ವನಿಗಳು ಇವತ್ತಿಗೂ ಕೇಳಿಸ್ತಾ ಇವೆ ಸ್ನೇಹಿತರೆ. ಅದಕ್ಕೂ ಮುಂಚೆ ಗೋಕರ್ಣದ ವಿವಾದ, ದೇವಸ್ಥಾನದ ವಿವಾದ, ಆ ದೇವಸ್ಥಾನದ ಎರಡು ಗುಂಪುಗಳ ನಡುವೆ ನಡೆದಂತಹ ವಿವಾದ ಕೊನೆಗೆ ಯಾವ ಪರಿಸ್ಥಿತಿಗೆ ಹೋಯಿತು ಅಂತಂದರೆ, ಅದು ಹೈಕೋರ್ಟ್ಗೆ ಹೋಯಿತು, ತೀರ್ಪು ಬಂತು, ಅದರ ಮೇಲಿನ ಕೋರ್ಟು ತೆರವು ಮಾಡ್ತು, ಹೀಗೆಲ್ಲ ನಡೀತಾ ಇತ್ತದು. ಇದೇ ಸಂದರ್ಭವನ್ನು ಉಪಯೋಗಿಸಿಕೊಂಡು ರಾಮಚಂದ್ರಾಪುರ ಮಠವನ್ನು ಸಹ ಸರ್ಕಾರ ಸುಪರ್ದಿಗೆ ತಗೊಂಡ್ಬಿಡುತ್ತೆ ಅನ್ನುವಂಥ ಒಂದು ಗುಲ್ಲು ಎಬ್ಬಿಸಲಾಯಿತು. ಅದಕ್ಕೆ ಸರ್ಕಾರ ನೋಟಿಸನ್ನು ಕೊಡ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ, ನಿಮ್ಮ ಮಠಕ್ಕೆ ಯಾಕೆ ನಾವು ಆಡಳಿತಾಧಿಕಾರಿಯನ್ನು ನೇಮಕ ಮಾಡಬಾರ್ದು ಅಂತ. ಯಾವುದಾದ್ರೂ ಮಸೀದಿಯಲ್ಲಿ, ಯಾವುದಾದ್ರೂ ಚರ್ಚ್ನಲ್ಲಿ ಏನಾದರೂ ಅವ್ಯವಹಾರ ಆದಾಗ ಈ ಸರ್ಕಾರಗಳು ಆಡಳಿತಾಧಿಕಾರಿಯನ್ನು ನೇಮಿಸಿದ್ದನ್ನು ನೀವು ಯಾವ ಥರ ನೋಡಿದ್ದೀರಾ? ಅಥವಾ ಆ ರೀತಿಯ ಚಿಂತನೆ ಏನಾದರೂ ಇರೋದನ್ನು ನೋಡಿದ್ದೀರಾ? ಖಂಡಿತ ಇಲ್ಲ. ಈಗ ಕೂಡ ಧರ್ಮಸ್ಥಳದ ವಿಚಾರದಲ್ಲಿ BJP ಶಾಸಕರು ಏನು ಹೇಳಿದ್ದಾರೆ, ಸಂಶಯ ಇದೆ, ಷಡ್ಯಂತ್ರ ಇದೆ ಅಂತ, ಅದು ಇರಬಹುದು ಅನ್ನೋದಕ್ಕೆ ಈ ಎಲ್ಲ ಹಿಂದಿನ ಘಟನೆಗಳು ಸಾಕ್ಷಿಯನ್ನು ಹೇಳ್ತವೆ ಸ್ನೇಹಿತರೆ. 2013ರಲ್ಲಂತೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿದ್ದಾಗಲೇ ಶಿವಮೊಗ್ಗ, ಮಂಗಳೂರಿನಲ್ಲಿ ಮತ್ತೆ ಮಡೆ ಸ್ನಾನದ ವಿರುದ್ಧ ಹೋರಾಟಗಳು ಆರಂಭ ಆಯಿತು. ಶಿವಮೊಗ್ಗದಲ್ಲಿ CPIM, ಮಂಗಳೂರಿನಲ್ಲಿ ಹಿಂದುಳಿದ ವರ್ಗಗಳ ವೇದಿಕೆ, ಹೀಗೆ. ಅಂದರೆ ಹಿಂದೂ ಧಾರ್ಮಿಕ ಕೇಂದ್ರಗಳ ವಿರುದ್ಧವೇ ಹೇಗೆ ವ್ಯವಸ್ಥಿತವಾಗಿ ಪ್ರತಿಭಟನೆಗಳು ನಡೀತಾ ಇವೆ. ಜಾತಿ ತಾರತಮ್ಯ ನಿಜಕ್ಕೂ ಹಿಂದೂ ಸಮಾಜಕ್ಕೆ ಅಂಟಿದ ಒಂದು ಕಳಂಕ, ಅಸ್ಪೃಶ್ಯತೆ ನಿಜಕ್ಕೂ ಹೋಗಲಾಡಿಸಲೇಬೇಕು. ಆದರೆ ಅದು ಬರೀ ಕರಾವಳಿ ಭಾಗದಲ್ಲಿ ಮಾತ್ರ ಇದೆಯಾ? ಇಷ್ಟೊಂದು ವ್ಯವಸ್ಥಿತವಾದ ಆರ್ಗನೈಸ್ಡ್ ಪ್ರತಿಭಟನೆ ಯಾಕೆ ಬೇರೆ ಭಾಗದಲ್ಲಿ ಕಂಡುಬರೋದಿಲ್ಲ? ಕರ್ನಾಟಕದ ಬೇರೆ ಯಾವ ಭಾಗದಲ್ಲಿ ಅಸ್ಪೃಶ್ಯತೆ ಆಚರಣೆ ಇದೆ ಅಥವಾ ಜಾತಿ ತಾರತಮ್ಯ ಇದೆ, ಅಲ್ಲೆಲ್ಲೂ ಸಹ ಇಂಥ ವ್ಯವಸ್ಥಿತವಾದ ಒಂದು ಪ್ರತಿಭಟನೆ ಆಗಲಿ, ವ್ಯವಸ್ಥಿತವಾದಂತಹ ವಿರೋಧ ಆಗಲಿ ಯಾಕೆ ಕಂಡುಬರೋದಿಲ್ಲ? ಜಿಗ್ನೇಶ್ ಮೇವಾನಿ ಅವರ ಮಾತನ್ನು ಮತ್ತೆ ನೆನಪಿಸ್ಕೋಬೇಕು. ಕರ್ನಾಟಕದ ಕರಾವಳಿಯಲ್ಲಿ ಹಿಂದುತ್ವದ ಶಕ್ತಿಗಳು ಬಲಗೊಳ್ಳುವುದಕ್ಕೆ ನಾವು ಬಿಡಬಾರ್ದು ಅನ್ನುವಂಥ ಮಾತು. ಆಗೆಲ್ಲ ದಲಿತ ಸಂಘಟನೆಗಳು, ಹಿಂದುಳಿದ ವರ್ಗಗಳ ವೇದಿಕೆಗಳನ್ನು ತಮ್ಮ ದಾಳವನ್ನಾಗಿ ಬಳಸಿಕೊಂಡಂಥ ಈ ಗುಂಪು ಈಗ ಧರ್ಮಸ್ಥಳದ ವಿಚಾರದಲ್ಲಿ ಹಿಂದೂ ಕಾರ್ಯಕರ್ತರನ್ನೇ ದಾಳವಾಗಿ ಬಳಸ್ಕೊಳ್ತಾ ಇವೆ ಅನ್ನುವಂಥ ಆರೋಪಗಳು ಕೇಳಿಬಂದಿವೆ. ಇದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. BJP ಶಾಸಕರ ಆರೋಪನೂ ಇದೇ ಆಗಿದೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಆಕ್ಟಿವೇಟ್ ಆಗುವಂತಹ ಈ ಗುಂಪು ಯಾವತ್ತೂ ತೆರೆಯ ಹಿಂದೆನೇ ನಿಂತು ಕೆಲಸ ಮಾಡುವಂಥದ್ದು. ತೆರೆಯ ಹಿಂದಿನ ಈ ಗುಂಪು ವ್ಯವಸ್ಥಿತವಾಗಿ ಕರಾವಳಿಯಲ್ಲಿ ಮಾಡ್ತಿರುವಂತಹ ಈ ಒಂದು ಪ್ರತಿಭಟನೆಯ ಹೆಸರಿನಲ್ಲಿ ನಡೀತಾ ಇರುವಂತಹ ಈ ಒಂದು ಪಿತೂರಿ ಏನಿದೆ, ಈ ಪಿತೂರಿಯ ಬಗ್ಗೆಯೂ ತನಿಖೆ ಆಗಬೇಕು ಅಂತ BJP ಶಾಸಕರು ಒತ್ತಾಯ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಯಾವ ರೂಪ ಪಡ್ಕೊಳ್ಳುತ್ತೆ ಅನ್ನೋದನ್ನು ರಾಜ್ಯದ ಜನ ನೋಡ್ತಾ ಇದ್ದಾರೆ.